ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟರು ಭೇಟಿಯನ್ನ ನಡೆಸಲಾಗಿರುವಂಥದ್ದು. ಕೃಷಿ ವಿಜಿಲೆನ್ಸ್ ಉಪನಿರ್ದೇಶಕ ರಾಜಶೇಖರ್ ಮನೆ ಮೇಲೆ ರೇಡ್ ಆಗಿದೆ. ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ರಾಜಶೇಖರ್ ಒಂದು ಕ್ಷಣದಲ್ಲಿ ತಬ್ಬಿಬ್ಬಾಗಿ ಒಂದು ಕ್ಷಣ ಯೋಚನೆ ಕೂಡ ಮಾಡಿದ್ದಾರೆ. ಯಾರು ಬಂದ್ಬಿಟ್ರು ಬೆಳಬೆಳಗ್ಗೆನೆ ಅಂತ ಹೇಳಿ. ಇನ್ನೇನು ಸಾಕಷ್ಟು ಹಣವನ್ನ ಮಾಡಿಕೊಂಡು ಸಾಕಷ್ಟು ವ್ಯವಹಾರಗಳನ್ನು ನಡೆಸಿದ್ರೆ ಲೋಕಾಯುಕ್ತ ದಾಳಿ ಮಾಡದೆ ಇನ್ನೇನಾಗತ್ತೆ ಹೇಳಿ. ಹಣದ ಕಂತಿಯನ್ನ ಕಮೋಡ್ಗೆ ಹಾಕಿ ಫ್ಲಶ್ ಅನ್ನ ಮಾಡಿದ್ದಾರೆ ಅಧಿಕಾರಿ. ಸುಮಾರು 50,000ಕ್ಕೂ ಹೆಚ್ಚು ಹಣ ಕಮೋಡ್ಗೆ ಹಾಕಿದ್ದಾರೆ. ಲೋಕ ಅಧಿಕಾರಿಗಳು ಬಂದ್ರು, ಬಾಗಿಲನ್ನ ತೆಗೆದಿಲ್ಲ ರಾಜಶೇಖರ್. ಅರ್ಧ ಗಂಟೆ ಬಾಗಿಲಲ್ಲೇ ಕಾದು ಕುಳಿತಿದ್ರಂತೆ ಲೋಕಾಯುಕ್ತ ಆಫೀಸರ್ಸ್. ಹಣವನ್ನ ಕಮೋಡ್ಗೆ ಹಾಕಿ ನಂತರ ಬಂದು ಬಾಗಿಲನ್ನ ತೆಗೆದಿದ್ದಾರೆ ರಾಜಶೇಖರ್. ಬೆಳಗಾವಿ ಕೃಷಿ ವಿಜಿಲೆನ್ಸ್ ಉಪನಿರ್ದೇಶಕರಾಗಿರುವಂತಹ ರಾಜಶೇಖರ್ಗೆ ಸೇರಿದ 3-4 ಕಡೆ ಏಕಕಾಲಕ್ಕೆ ದಾಳಿಯಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ ಮತ್ತು ಚಿತ್ರದುರ್ಗದ ಮನೆಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈ ಹಿಂದೆ ಕೂಡ ಧಾರವಾಡ ಕೃಷಿ ಇಲಾಖೆ ಉಪನಿರ್ದೇಶಕರಾಗಿದ್ದಂತಹ ರಾಜಶೇಖರ್ ಲೋಕ ಸಿಪಿಐ ಬುದ್ಧಿ ಸೇರಿದಂತೆ ಅಧಿಕಾರಿಗಳಿಂದ ಸದ್ಯಕ್ಕೆ ದಾಖಲೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. 50,000 ರೂಪಾಯಿ ಹಣ ಮನೇಲಿ ಇಟ್ಕೊಂಡ್ರೆ ಏನು ಸಮಸ್ಯೆ ಇಲ್ವಲ್ಲ, ಏನು 50 ಲಕ್ಷನ ಅದನ್ನ ಕಮೋಡ್ಗೆ ಹಾಕೋದಕ್ಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ನಿಮಗೂ ಮೂಡುತ್ತೆ, ನಮಗೂ ಮೂಡುತ್ತೆ. 50,000 ಹಣ ಮನೇಲಿ ಇಟ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಬೆಳಗ್ಗೆ ಭ್ರಷ್ಟರ ಬೇಟೆ ಆಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ರಾಜಶೇಖರ್ ಮನೆಯಲ್ಲಿ ಇಲ್ಲಿಯವರೆಗೂ ಏನೆಲ್ಲ ಸಿಕ್ಕಿದೆ? 50,000 ರೂಪಾಯಿ ಹಣವನ್ನ ಕಮೋಡ್ಗೆ ಹಾಕುವಂತಹ ಪರಿಸ್ಥಿತಿ ಯಾಕೆ ಬಂತು ಅಂತ? ಖಂಡಿತ ರಮ್ಯ, ಈಗಾಗಲೇ ರಾಜ್ಯಾದ್ಯಂತ ಇವತ್ತು ಲೋಕಾಯುಕ್ತ ದಾಳಿ ಆಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಧಾರವಾಡದಲ್ಲಿ ಕಾರ್ಯವನ್ನ ನಿರ್ವಹಿಸಿ ಈಗ ಬೆಳಗಾವಿಯ ಕೃಷಿ ಮೂಲ ವಿಜಿಲೆನ್ಸ್ ಉಪನಿರ್ದೇಶಕ ಆಗಿರುವ ರಾಜಶೇಖರ್ ಬಿಜಾಪುರ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ರೇಡ್ ಆಗಿದೆ. ಅಷ್ಟೇ ಅಲ್ಲದೆ ಲೋಕಾಯುಕ್ತರು ಬೆಳಿಗ್ಗೆ 6 ಗಂಟೆಗೆ ಮನೆ ಹತ್ರ ಬಂದಂತ ವೇಳೆಯಲ್ಲಿ ಅವರಿಗೆ ಲೋಕಾಧಿಕಾರಿಗಳನ್ನ ಹೊರಗೆ ನಿಲ್ಸಿದ್ದಾರೆ. ಒಟ್ಟು ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೂ ಹೊರಗೆ ನಿಂತು ಒಳಗಡೆ ಬರ್ಬೇಕು, ನಾವು ಬಾಗಿಲು ತೆಗೀರಿ ಅಂದ್ರೂ ಕೂಡ ಒಳಗಡೆ ಬರೋಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಅದಾದ್ಮೇಲೆ ಅವರ ಪತ್ನಿ ಅಂದ್ರೆ ರಾಜಶೇಖರ್ ಅವ್ರ ಪತ್ನಿ ಬಾಗ್ಲನ್ನ ಓಪನ್ ಮಾಡ್ತಾರೆ. ಅಷ್ಟೊತ್ತಿಗಾಗ್ಲೇ ಒಳಗಡೆ ಏನೇನಾಗಿದೆ ಅನ್ನೋದು ಖುದ್ದು ನಮ್ಗೆ ಪೊಲೀಸ್ ಅಂದ್ರೆ ಲೋಕ ಪೊಲೀಸರ ಮಾಹಿತಿ ಮೂಲಕ ಈಗಾಗಲೇ ತಿಳಿದಿರುವಂತದ್ದು. ಅಲ್ಲಿ ಪೊಲೀಸರನ್ನ ನೋಡಿದ ತಕ್ಷಣವೇ ಒಂದಿಷ್ಟು ಹಣವನ್ನ ಕಬೋರ್ಡ್ಗೆ ಹಾಕಿ ಫ್ಲಶ್ ಮಾಡಿರುವಂತದ್ದು ಕೂಡ ನಮಗೆ ಮಾಹಿತಿ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗಾಗಲೇ ಅಧಿಕಾರಿಗಳು ಮೇಲೆ ಅಂದ್ರೆ ಟೆರಸ್ ಮೇಲೆ ಆಗಿರ್ಬೋದು ಅಥವಾ ಮನೆ ಸುತ್ತಮುತ್ತಲೂ ಕೂಡ ಈಗಾಗಲೇ ಎಲ್ಲವನ್ನ ಸರ್ಚ್ ಮಾಡಿದ್ದಾರೆ. ಸರ್ಚ್ ಮಾಡಿರೋ ಮೂಲಕ ಅವ್ರಿಗೇನು ಸದ್ಯಕ್ಕೆ ಸಿಕ್ಕಿಲ್ಲ. ಆದ್ರೆ ಒಳಗಡೆ ಏನೇನಿದೆ ಅಥವಾ ಬಂಗಾರ ಎಷ್ಟಿದೆ, ಬೆಳ್ಳಿ ಆಗಿರ್ಬೋದು, ಇನ್ನು ಹಣ ಎಷ್ಟು ಇದೆ ಅನ್ನೋದನ್ನ ಈಗಾಗಲೇ ಸರ್ಚಿಂಗ್ ಮಾಡ್ತಿರುವಂತದ್ದು. ಇನ್ನು ಈ ಬಗ್ಗೆ ಲೋಕ ಅಧಿಕಾರಿಗಳು ಮೂಲಗಳ ಪ್ರಕಾರ ಈಗಾಗಲೇ ಒಟ್ಟು 300 ಗ್ರಾಂ ಬಂಗಾರ ಇದೆ ಅನ್ನೋ ಮಾಹಿತಿ ಈಗಾಗಲೇ ಸಿಕ್ಕಿರುವಂತದ್ದು. ಇಷ್ಟೇ ಅಲ್ಲದೆ ಧಾರವಾಡದ ಒಟ್ಟು 3 ಭಾಗಗಳಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲೂ ಕೂಡ ಸರ್ಚಿಂಗ್ ಮುಂದುವರೆದಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.